ನಾರಾಯಣ ನಾರಾಯಣ ಅನ್ನುವಂಥ ನಾಮಸ್ಮರಣೆ ಮಾಡ್ತಾ 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 ಎಲ್ಲಿ ಹೋದ? ವೈಕುಂಠಕ್ಕೆ ಹೋದ. ವೈಕುಂಠದೊಳಗೆ ಯಾರು ಇರ್ತಾರೋ? ಲಕ್ಷ್ಮೀಪತಿ ನಾರಾಯಣ ಪುಣ್ಯಾತ್ಮ ಇದ್ದ. ಆ ಪುಣ್ಯಾತ್ಮ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ದೇವ್ರ ಮನೆ ಕಟ್ಕೊಂಡಿದ್ದ. ಎಲ್ಲಿ? ಕ್ಷೀರಸಾಗರದೊಳಗೆ. ಅವಾಗೆಲ್ಲ ಸಾಧ್ಯ ಇದೆ. ಆ ಪುಣ್ಯಾತ್ಮಗ ಎಲ್ಲವೂ ಸಾಧ್ಯ ಇದೆ. ಹೆಂಗ್ರಿ? ಮಕ್ಕಳು ಶೇಷ ಶಯನ ಅಂತ ಹೇಳಿ ಅಂತೀರಿ, ಮತ್ತು ಅಲ್ಲೆಲ್ಲ ಹಾಲಿನ ಸಮುದ್ರದ ಅಂತ ಹೇಳ್ತೀರಿ, ಕ್ಷೀರಸಾಗರ ಅದು. ಮತ್ತು ವಾಸುಕಿ ನಾಗದ ಮೇಲೆ ಮಲ್ಕೊಂಡಿರುವಂತ ಪುಣ್ಯಾತ್ಮ ಅಲ್ಲೇನು ಬರ್ಬೇಕು? ದೇವ್ರ ಮನೆ ಅಂತ ಕೇಳಿದ್ರೆ ಅವಂಗೆಲ್ಲ ಸಾಧ್ಯ. ಯಾಕಂದ್ರೆ ಅವ ಮ್ಯಾಲಿದ್ದವ್ರನ್ನ ತೆಳಗ್ ತರುವಂತ ಯೋಗ್ಯತೆನೂ ಅವ್ನು ಗೊತ್ತದು, ಮತ್ತು ತೆಳಗಿದ್ದವ್ರನ್ನ ಮ್ಯಾಲೆ ತಗೊಂಡು ಹೋಗುವಂಥದ್ದು ಗೊತ್ತದು. ಇವತ್ತು ನೋಡ್ರಿ, ನಾವು ಎಲ್ಲೋ ಒಂದ್ ಕಡೆ ಬೇಡಿ ಎಂತಹ ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಕೇವಲವಾಗಿರುವಂತ ಜೀವನ ಮಾಡುವಂಥವ್ರು ಇವತ್ತು ಕರೆದು ಕೀರ್ತನ ಮಾಡುವಂತ ರೇಂಜಿಗೆ ನನ್ನ ಐತಾನ ಅಂತ ಹೇಳಿದ್ರೆ ತಿಳ್ಕೊಂಡ್ಬಿಡ್ರಿ, ಅವಾಗ ಏನು ಅಸಾಧ್ಯ ಅದ? ಏನು ಅಸಾಧ್ಯ ಇಲ್ಲ. ಯಾಕಂದ್ರೆ ಅವ ಪುಣ್ಯಾತ್ಮ ಹೆಂಗದ ಅಂತ ಚತುರ ಒಳಗಿನವ ಬಹಳ ಚತುರದ. ಚತುರ ಹೆಂಗದ ಅಂತ ಹೇಳಿದ್ರೆ ಅತಿಶಯ ಉತ್ತಮ ದರ್ಜೆಯ ಉನ್ನತಿಯನ್ನ ಮಾಡುವಂಥದ್ದು ಕೂಡ ಗೊತ್ತದು. ಅಥವಾ ಮನಸ್ಸಿಗೆ ಬರ್ಲಿಲ್ಲ ಅಂದ್ರೆ ಹೋಗಿ ಪಾತಾಳಕ್ಕೆ ತುಳಿಯುವಂಥದ್ದು ಗೊತ್ತದು. ಯಾಕೆ ತುಳಿದ ಪಾತಾಳ? ಬಲಿ ಚಕ್ರವರ್ತಿ ತುಳಿದಿಲ್ಲ. ಯಾಕಂದ್ರೆ ಅವನ ಮನಸ್ಸಿಗೆ ಬಂತು, ಅಥವಾ ಅವನ ಮನುಷ್ಯನ ತಕ್ಕ ಆ ಗಿರಾಕಿ ಇತ್ತು ಅಂತ ಹೇಳಿದ್ರೆ ಹೋಗಿ ಎಲ್ಲಿ ಇಡ್ತಾನು? ಅಕ್ಕ ಬಂಗಾರದ ಲಂಕೆಗನ ಏನ್ ಮಾಡ್ಬಿಡ್ತಾನು? ಹೋಗಿ ರಾಜನನ್ನು ಮಾಡಿರ್ತಾನ. ಹೌದ್ರಿ? ಈಗ ಲಂಕಾಧಿಪತಿ ರಾವಣ ಇದ್ದ. ರಾವಣನ ಎಳಿಸಿ ಅವನ ತಮ್ಮನನ್ನ ವಿಭೀಷಣನನ್ನು ಹೋಗಿ ಅಲ್ಲಿ ಇಡ್ತಾನು. ಬಲಿಯನ್ನ ಪಾತಾಳಕ್ಕೆ ತುಳಿತಾನಂದ್ರೆ ಮತ್ತು ಅವ್ನಿಗೆಲ್ಲ ಸಾಧ್ಯ ಅಂತ. ಆ ಕ್ಷೀರ ಸಾಗರದೊಳಗ ದೇವ್ರ ಮನೆ ಮಾಡ್ಕೊಂಡಿದ್ದ. ದೇವ್ರ ಮನೆ ಮಾಡ್ಕೊಂಡು ಏನ್ ಮಾಡ್ತಿದ್ದ? ಪೂಜೆ ಮಾಡ್ತಿದ್ದ ಅಂತ. ಪೂಜಾ ನಾರದರಿಗೆ ವಿಚಿತ್ರ ಆಗಿಬಿಡ್ತದೆ. ಈ ಪುಣ್ಯಾತ್ಮಗ ಸಾವಿರಾರು ಭಕ್ತರು, ಲಕ್ಷಾಂತರ ಭಕ್ತರು, ಇಡೀ ಜಗತ್ತೇ ಪೂಜೆ ಮಾಡ್ತದೆ. ಈ ಪುಣ್ಯಾತ್ಮ ಯಾರನ್ನು ಪೂಜೆ ಮಾಡಕತ್ತಾನೆ ನೋಡೋಣ ಅಂತ ಹೇಳಿ ಅಂದು ಆಶ್ಚರ್ಯ ಆಗಿಬಿಡ್ತದೆ ನಾರದರಿಗೆ. ಆಶ್ಚರ್ಯದಾಗ ಹೋಗಿ ಸ್ವಲ್ಪ ತಡುತ್ತಾನೆ. ಹೋಗಿ ಪರಮಾತ್ಮ, ಪ್ರಭು, ಯಾರಿಗೆ ನೀವು ಪೂಜೆ ಮಾಡಕತ್ತೀರಿ? ಏನು ಇಲ್ಲ ಬರೀ ಒಂದು ಪೆಟ್ಟಿಗೆ ಕಾಣಕತ್ತದ. ಆ ಪೆಟ್ಟಿಗೆ ಪೂಜೆ ಮಾಡಕತ್ತೀರಿಲ್ಲ, ಅದ್ರಾಗ ಏನೈತಿ? ಯಾವ ದೇವ್ರ ಐತಿ? ನೀವ ದೊಡ್ಡ ದೇವ್ರದಿರಿ, ಎಲ್ಲರೂ ದೇವ್ರದಿರಿ, ಮತ್ತೆ ನೀವು ಪೂಜೆ ಮಾಡಕತ್ತೀರಂದ್ರೆ ನನಗೆ ಆಶ್ಚರ್ಯ ಆಗ್ಯದ. ಯಾರಿಗೆ ಪೂಜೆ ಮಾಡಕತ್ತೀರಿ? ಏನಿದ್ರ ಕತೆ ಅಂತ ಹೇಳಿದಾಗ ನಿನಗೆ ಗೊತ್ತಾಗಬೇಕೇನು? ಹಂಗಾದ್ರೆ ನೋಡು ಅಂತ ಹೇಳಿ ಅಂದು ಆ ಪೆಟ್ಟಿಗೆ ತೆಗಿತಾನೆ. ಹೆಂಗಿರ್ತದ ಅಂದ್ರೆ ಪೆಟ್ಟಿಗೆ ಅದು ಪೆಟ್ಟಿಗೆ ಒಳಗೆ ಪೆಟ್ಟಿಗೆ ಲಾಸ್ಟಿಗೆ 10 ಪೆಟ್ಟಿಗೆ ತೆಗೆದು ಇನ್ನೂ ಪೆಟ್ಟಿಗೆನೇ ಇರ್ತಾವ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಎಷ್ಟೊಂದು ಗೌರವ ಕೊಟ್ಟಿರ್ತಾನ. ಅದರೊಳಗೆ ಪೂಜೆ ಮಾಡುವಂಥ ವಸ್ತುಕ್ಕೆ ಎಷ್ಟು ಬೆಲೆ ಅದ ಅಂತ ಇದ್ರ ಮೇಲೆ ತಿಳ್ಕೊಡ್ರಿ. ಈಗ ನೋಡ್ರಿ, ಒಬ್ಬೊಬ್ರು ಪುಣ್ಯಾತ್ಮರು ಗ್ರಂಥ ಇಟ್ಟಿರ್ತಾರೆ. ಹೆಂಗೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ 10 ಅರ್ಬಿ ಅದಕ್ಕೆ ಹಾಕಿರ್ತಾರೆ. ಯಾಕಂದ್ರೆ ಅವರು ಅದಕ್ಕೆ ಕೊಡುವಂಥ ಬೇರೆ. ನಮ್ಮ ಮಹಾರಾಜರ ನೋಡ್ರಿ, ಅವರು ಪಾರಾಯಣ ಕೂತ್ರು ಅಂತ ಹೇಳಿದ್ರೆ ಬಿಸಿರ್ತಾರೆ ಅದನ್ನ ಮೇಲೆ. ಈಗ ಇಲ್ಲೇ ನಿಮ್ಮ ಮುನ್ನೊಳಗೆ ಬಂದ ಅಂತ ಹೇಳಿದ್ರೆ ಸತೀಶ್ ದಾದಾರವರು, ಸತೀಶ್ ರೆಡ್ಗೆ ದಾದಾರವರು ಬೇಕಾದ್ರೆ ಅವ್ರಿಗೆ ಹೋಗಿ ಅವ್ರು ಪೋತಿ ನೋಡ್ಬೇಕಾರೆ ಸಣ್ಣ ಪೋತಿ ಇರ್ತದೆ, 10 ಅರ್ಬಿ ಸುತ್ತಿರ್ತಾರೆ. ಅದಕ್ಕೆ ಸುತ್ತುದು ಅದನ್ನ ಬಿಚ್ಚಾಕ 5 ನಿಮಿಷ ಆಗ್ತದೆ. ನಮಗೆ ಬಿಚ್ಚಿಟ್ಟಿರುವಂಥ ಗ್ರಂಥ ಓದ್ರು ಅಂತ ಹೇಳಿದ್ರೆ ಅದನ್ನ ನೋಡಿದ್ರೆ ನಮ್ಗೆ ಜ್ವರ ಬಂದಂಗೆ ಆಗಿಬಿಟ್ಟು. ಯಾಕಂದ್ರೆ ಬಹಳ ದಿಪ್ಪಿರ್ತದೆ ಗ್ರಂಥ, ಜ್ಞಾನೇಶ್ವರಿ ಗ್ರಂಥ. ಈಗ ಕೊಪ್ಪಳದ ಗ್ರಂಥ ಅದ ನೋಡ್ರಿ, ಇಷ್ಟು ದೊಡ್ಡ ಮಾಡ್ಯಾರ. ಇಷ್ಟು ದೊಡ್ಡ ಮಾಡ್ಯಾರು, ಅದನ್ನ ನೋಡಿದ ತಕ್ಷಣ ಜ್ವರನ ಬಂದಂಗೆ ಆಗ್ತಾವೆ. ಅದನ್ನ ಹೆಚ್ಚು ಕಮ್ಮಿ ಯಾವ್ದಾರು ತಲೆಗೆ ದುಂಬ ಆಗುತ್ತೆ ಅಂತ ಹೇಳಿ ಹಿಂಗೆ ತಿಳ್ಕೊಳ್ತಾರೆ. ಹಿಂಗೆಲ್ಲ ಆಗ್ತಾವೆ. ಅದಕ್ಕೆ ಮರ್ಯಾದೆ ಕೊಟ್ಟು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪೆಟ್ಟಿಗೆ ಒಳಗೆ ಇಟ್ಟು ಅದ್ರೊಳಗೆ ಒಂದು ಅರ್ಬಿ ಗಂಟೆ ಇಟ್ಟಿದ್ದಾರೆ. ಆ ಅರ್ಬಿನೂ ಹಂಗ ಬಿಟ್ಟಿದ್ದೇನೆ, ಅದು ಹಂಗ ಬಿಟ್ಟಿದ್ದಿಲ್ಲ. ವಿಷ್ಣು ಪರಮಾತ್ಮ ಏನ್ ಮಾಡಿದ್ರೆ ಅದ್ರಾಗ 10 ಅರ್ಬಿ ಕಟ್ಟಿದ್ದು. ಅರ್ಬಿ ಒಳಗೆ
ಈ ಪುಣ್ಯಾತ್ಮಗ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗೋತ್ತು ಅದ್ರಾಗ ಏನಿಟ್ಟು ಪೂಜೆ ಮಾಡಾಕತ್ತಾನ ನೋಡ್ಬೇಕಂತ ಅದು ಬಿಸಾಕತ್ತ ದೌಡ್ ಮುಗಿಯಾಗ್ತಾ ಇರಲಿಲ್ಲ. ಅದ್ರೊಳಗೆ ಬಿಚ್ಚಿ 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 ನೋಡಿದಾಗ ಕೊನೆಗೆ ಒಂದು ಗಂಟು ಬರ್ತದೆ. ಆ ಗಂಟು ಒಳಗೆ ಏನಿರ್ತದ ಅಂತ ಹೇಳಿದ್ರೆ ಸಂತರ ರಜಕಣ ಅಂತ ಹೇಳಿದಾಗ ಸಂತರ ಸಂಧಾಚರಣ संत चरणरज लागता सहज वासनेचे बीजಗಳು ನೀತಾಯ ಮಗರಾಮ ನಾಮೆ ಉಪಜಯ ಅವಡಿ ಸುಖಗಳು ಗಡಿ ಬಾಡಲಾಗೆ ಸಂತರ ರಜಗ ಅಂತ ಹೇಳೋ ಪಾದದ ಧೂಳು ಏನಾದರೂ ಮಸ್ತಕಕ್ಕೆ ಕಡಿತು ಅಂತಂದ್ರೆ ನಿಶ್ಚಿತ ನಮ್ಮ ಉದ್ಧಾರ ನಿಶ್ಚಿತವಾದಂಥ ವಿಚಾರ. ಬರೇ ಸಂತರಿಗೆ ಜನರಿಗೆ ಅಷ್ಟು ಗೊತ್ತಾಗಲಿಲ್ಲ, ಸಾಕ್ಷಾತ್ ವಿಷ್ಣು ಪರಮಾತ್ಮಗೂ ಕೂಡ ಈ ವಿಚಾರ ಗೊತ್ತಿತ್ತು ಅಂತ ಹೇಳಿ ನಾವು ಭೃಗುಮುನಿ ಕಥೆ ಕೇಳಿದ್ರೆ ಭೃಗುಮುನಿ ಯಾರು ತ್ರಿಮೂರ್ತಿ ಒಳಗ ಶ್ರೇಷ್ಠರಾದಾರ ಅಂತ ಹೇಳಿ ಅಂದ್ರೆ ಕಂಡು ಹಿಡಿಬೇಕಂತ ಹೋದ್ರೆ ಮೂರು ಮಂದಿಗೆ ಪರೀಕ್ಷೆ ಮಾಡ್ತಾನು. ವಿಷ್ಣು ಪರಮಾತ್ಮಗೆ ಎದಿಗೆ ಒದಿತಾನು. ಎದಿಗೆ ಒದಿದ ತಕ್ಷಣ ಅಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಭೃಗುಮುನಿಗೆ ವಿಶೇಷವಾಗಿರುವಂತಹ ಒಂದು ಕ್ರೋಧ ಇರ್ತದ. ಆ ಕ್ರೋಧ ಎದರೊಳಗಿರ್ತದ ಅಂದ್ರೆ ಪಾದದೊಳಗಿರ್ತದ. ಆ ಪಾದದೊಳಗೆ ಒಂದು ಕಣ್ಣು ಇರ್ತದೆ. ಆ ಕಣ್ಣು ಶೆಟ್ಟಿನ ಕಣ್ಣು ಆಗಿರ್ತದ. ಹೆಂಗಾದ್ರು ಮಾಡಿ ಕತೆ ಹೇಳ್ಕೊಂಡ್ ಕುಂದ್ರೆ ನಿಮಗೆಲ್ಲ ಕತೆ ಗೊತ್ತದ. ಆ ಐಡಲ್ ಮೇಲೆ ಆ ಕಣ್ಣು ಕಿತ್ಕೊಂಡ್ಬಿಡ್ತಾನೋ ಆ ಪುಣ್ಯಾತ್ಮ ಶಾಂತ ಆಗ್ತಾನೋ. ಅಲ್ಲಿ ಒಂದು ಆಶೀರ್ವಾದ ಮಾಡ್ತಾನೆ. ಈ ಕಲಿಯುಗದೊಳಗ ಉದ್ಧಾರ ಆಗ್ಬೇಕು ಜನ ಅನ್ನುವಂತ ಆಪಕ್ಷ ಹೊಂದಿರೋರು ಇದ್ರು ಅಂತ ಹೇಳಿದ್ರು ನಿನ್ನ ನಾಮಸ್ಮರಣೆಯಿಂದ ಮಾತ್ರ ಕಲಿಯುಗಿ ಉದ್ಧಾರ ಹೆಚ್ಚ ನಾಮೆ ಹರಿಯ ಹೆಸರಿನಿಂದ ಮಾತ್ರ ಉದ್ಧಾರ ಆಗಲಿ ಅಂತ ಹೇಳಿ ಅಲ್ಲಿ ಆಶೀರ್ವಾದ ಮಾಡ್ತಾರೆ. ಯಾರು ಭೃಗುಮುನಿ. ಅಲ್ಲಿ ಬ್ರಹ್ಮಲೋಕಕ್ಕೂ ಹೋಗಿ ಕೇಳಿದಾಗ